ನಾಳೆ ದೇವೇಗೌಡರ ಪತ್ನಿ ಚೆನ್ನಮ್ಮನವರ 11ನೇ ದಿನದ ಆರಾಧನಾ ಕಾರ್ಯ ಇದೆ. ಈ ಬಗ್ಗೆ ಕೇಂದ್ರ ಸಚಿವ ದೇವೇಗೌಡರ ಮಗ ಎಚ್.ಡಿ. ಕುಮಾರಸ್ವಾಮಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಚೆನ್ನಮ್ಮನವರ 11ನೇ ದಿನ ಕಾರ್ಯಕ್ಕೋಸ್ಕರವಾಗಿ ನಾಳೆ ನಡೆಯಲಿದೆ. ಸರ್, ನಾನೀಗ ಕುಮಾರಸ್ವಾಮಿ ಜೊತೆ ಇದ್ದೇನೆ. ಕುಮಾರಸ್ವಾಮಿನ ಮಾತಾಡ್ತಾ ಹೋಗ್ತೀನಿ. ಸರ್, ಇವಾಗಲೇ ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಯಾವೆಲ್ಲ ರೀತಿ ಸಿದ್ಧತೆ ಆಗಿದೆ ಸರ್? ನಾಳಿನ ಅಂತಿಮವಾದಂಥ 11ನೇ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಕಳೆದ ಒಂದು ವಾರದಿಂದ ಸಂಪೂರ್ಣಗೊಳಿಸಿದ್ದೇವೆ. ನಮ್ಮ ತಾಯಿಯ ದರ್ಶನವನ್ನು ಪಡಲಿಕ್ಕೆ ಹೋದಾಗ ಅನಾನುಕೂಲತೆಗಳಾಯಿತು ಅಂತಕ್ಕಂಥ ಭಾವನೆಗಳಿರಬಾರ್ದು. ಪ್ರತಿಯೊಬ್ಬರು ಜನಸಾಮಾನ್ಯರು ಬಂದಂಥದ್ದು ಸಂದರ್ಭದಲ್ಲಿ ಎಲ್ಲರೂ ಅವರ ಅಂತಿಮವಾದಂಥ ಒಂದು 11ನೇ ದಿನದ ಕಾರ್ಯಕ್ರಮದ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಪ್ರತಿಯೊಬ್ಬರು ನಮ್ಮ ತಾಯಿಗೆ ಶಾಂತಿಗೆ ಹರಸಿ ಹೋಗ್ತಕ್ಕಂಥದ್ದಕ್ಕೆ, ಆತ್ಮಶಾಂತಿ ಆಗ್ತಕ್ಕಂಥದ್ದಕ್ಕೆ, ನೂಕುನುಗ್ಗಲುಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಎಲ್ಲ ಸಿದ್ಧತೆಗಳು ನಡೆದಿದೆ. ಚೆನ್ನಮ್ಮನವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರಲ್ಲ ಸರ್. ಅವರ ಕೊನೆಯ ಏನು ಅವರು ನಿಧನರಾದ ನಂತರದಲ್ಲಿ ಅಭೂತಪೂರ್ವವಾದಂಥ ಪ್ರೀತಿಯನ್ನು ಗಳಿಸೋದು ನಿಮಗೂ ಕೂಡ ಗೊತ್ತಾಯಿತು. ಈ ಜಾಗವನ್ನು ನೀವು ಅಭಿವೃದ್ಧಿ ಪಡಿಸಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್. ಇನ್ನಷ್ಟು ಜವಾಬ್ದಾರಿ ನಿಮಗೆ ಹೆಚ್ಚಾಗಿದೆ. ಯಾವ ರೀತಿ ಯೋಜನೆಗಳನ್ನು ಇಟ್ಕೊಂಡಿದ್ದೀರಿ ಸರ್? ಇಲ್ಲಿ ಈ ಒಂದು ಸ್ಥಳ ನಮ್ಮ ಕುಟುಂಬದ ವೈಯಕ್ತಿಕವಾದಂಥ ಕಾರ್ಯಕ್ರಮಗಳಿಗಲ್ಲ. ಈ ಸ್ಥಳದ ಮುಖಾಂತರ ಈ ನಾಡಿನ ಸಾವಿರಾರು ಕುಟುಂಬದ ಅನಾಥ ಮಕ್ಕಳಿರ್ಬೋದು, ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಂದಿರಿರ್ಬೋದು, ನಮ್ಮ ರೈತರು, ಅವರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಒಂದು ಕೃಷಿಯನ್ನು ಅವಲಂಬಿತರಾಗಿ ಬದುಕಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಅವರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಸ್ಥಳದಿಂದ ನಾಡಿನ ಜನತೆಗೆ ಅನುಕೂಲಗಳಾಗಬೇಕು. ಚೆನ್ನಮ್ಮನವರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ವಾತ್ಸಲ್ಯವನ್ನು ಇಟ್ಕೊಂಡಂಥವ್ರು ಸರ್. ಅವರು ಕೊನೆಗಾಲ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನಾದರೂ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ರಾ? ಯಾವ್ದಾರು ಆಸೆಗಳನ್ನು ವ್ಯಕ್ತಪಡಿಸಿದ್ರಾ ಸರ್? ಅಲ್ಲ, ಅವರು ಕೊನೆಯ ಹಂತದಲ್ಲಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಮಗೆ ಹೇಳ್ತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿ ಇರಲಿಲ್ಲ. ಅವರ ಒಂದು ಕೊನೆಯ ದಿನಗಳು ಅತ್ಯಂತ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಅವ್ರು ಹೇಳದೇ ಇದ್ದರು. ಅವರ ಸಂಕಲ್ಪ ಏನು ಅಂತಕ್ಕಂಥದ್ದು ಅರಿತುಕೊಂಡಿದ್ದೇವೆ. ಅರಿತುಕೊಳ್ತಕ್ಕಂಥದ್ದು ನಮ್ಮ ಸಂಕಲ್ಪವನ್ನು ನಾವು ಇವತ್ತೇನಾದರೂ ಜಾರಿಗೆ ತರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಈ ನಾಡಿನ ಜನ, ಅವತ್ತು ನಮ್ಮ ತಾಯಿಯ ಬೆಂಗಳೂರಿನಿಂದ ಪ್ರಾರಂಭ ಆದಂಥ ಒಂದು ಯಾತ್ರೆ, ಅಂತಿಮ ಯಾತ್ರೆ ಇಲ್ಲಿಗೆ ಬರಬೇಕಾದ್ರೆ 17 ಗಂಟೆಗಳ ಕಾಲ ನಿರಂತರವಾಗಿ ಆ ಯಾತ್ರೆ ನಡೀತು. ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿನಲ್ಲೂ ಮಧ್ಯರಾತ್ರಿನಲ್ಲೂ ಜನ ಕಾದು ಅವರ ಅಂತಿಮ ದರ್ಶನ ಪಡೀತಾ ಇದ್ದರು. ಅದನ್ನು ಮುಂದುವರಿಸ್ತಕ್ಕಂಥದ್ದಕ್ಕೆ ನಮಗೆ ಪ್ರೇರೇಪಣೆ ಆ ಅಂತಿಮ ಯಾತ್ರೆ, ಅದನ್ನು ಮುಂದುವರಿಸ್ತೀವಿ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೀಡು, ನ್ಯೂಸ್ 18.